ಸಂತನು ತನ್ನ 80ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಳ್ತಾ ಇದ್ದಾನೆ. ವ್ಯತ್ಯಾಸ ಏನು ಅಂದ್ರೆ, ನಾವು ಮಾಡಿದ ಹುಟ್ಟುಹಬ್ಬ ಹೆಂಗಂದ್ರೆ, ಒಂದಿಷ್ಟು ಕೇಕ್ ತಂದು ಅದರ ಮೇಲೊಂದಿಷ್ಟು ಮೇಣದ ಬತ್ತಿ ಇಟ್ಟು ದೀಪ ಹಚ್ಚಿದ ದೀಪ ಆರಿಸಿ ನಮ್ಮ ಹುಟ್ಟುಹಬ್ಬ ಆಚರಣೆ ಮಾಡಿಕೊಂಡ್ರೆ, ಇಲ್ಲೊಬ್ಬ ಸಂತ ದೀಪವೇ ಇಲ್ಲದ ಗುಡಿಸಲುಗಳಿಗೆ ಹೋಗಿ ಆ ಭಕ್ತರ ಹೃದಯದಲ್ಲಿ ಜ್ಞಾನದ ದೀಪ, ಭಕ್ತಿಯ ಬೆಳಕಾಗಿ ನಿಂತವರು ಅವರ ಹುಟ್ಟುಹಬ್ಬ. ಇಲ್ಲೊಂದು ಸುಂದರವಾದ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ ಗುರುಗಳು. ಇಂಚಲ ಒಂದು ಸಣ್ಣ ಹಳ್ಳಿ. ಈ ಸಣ್ಣ ಹಳ್ಳಿಯಲ್ಲಿ ಜ್ಞಾನ ದೇಗುಲಗಳು, ಅವರ ಕಾಲೇಜು, ಆಸ್ಪತ್ರೆ, ವಿದ್ಯಾಸಂಸ್ಥೆ, ಅದಕ್ಕೆಲ್ಲ ಕಿರೀಟ ಇಡುವಂತೆ ಒಂದು ಸುಂದರವಾದ ದೇವಸ್ಥಾನ. ಆ ಕಲ್ಲಿನ ಕೆತ್ತನೆ ನಮಗೆ ಕೊಪ್ಪಳ ಹಂಪಿ ಬಹಳ ಸಮೀಪ. ಈ ಗುಡಿ ನೋಡಿದ್ರೆ ಹಂಪಿ ನೋಡಿದಷ್ಟೇ ಸಂತೋಷ ಆಗುತ್ತೆ. ಆದರೆ ಬಹಳ ವ್ಯತ್ಯಾಸ ಏನು ಅಂದ್ರೆ, ಹಂಪಿಯನ್ನು ನಿರ್ಮಾಣ ಮಾಡಿದವರು ರಾಜ ಮಹಾರಾಜರು. ಹಂಪಿಯೊಳಗೆ ಹಂಪಿ ನಿರ್ಮಾಣ ಮಾಡಿದ್ದು ದೊಡ್ಡದಲ್ಲ, ಇಂಚಲದಂಥ ಕೊಂಪಿಯೊಳಗೊಂದು ಹಂಪಿ ನಿರ್ಮಾಣ ಮಾಡ್ಯಾರಲ್ಲ ಗುರುಗಳು, ಅದು ಬಹಳ ದೊಡ್ಡದು. ಅಂಥ ಪೂಜ್ಯರ ಹುಟ್ಟುಹಬ್ಬಕ್ಕೆ ಆಗಮಿಸಿದ ವೇದಿಕೆಯ ಮೇಲಿರುವ ಎಲ್ಲ ಪೂಜ್ಯರ ಶ್ರೀಚರಣಗಳಿಗೆ ನಮಸ್ಕರಿಸಿ, ಹಾಗೂ ಈ ಸಮಾರಂಭದಲ್ಲಿ ಪಾಲ್ಗೊಂಡ ಪೂಜ್ಯರ ಮಾನಸ ಪುತ್ರರೇ ತಮಗೆಲ್ಲರಿಗೂ ಶರಣಾರ್ಥಿಗಳು. ಈ ವಿಶ್ವದಲ್ಲಿ 3 ಘಟನೆಗಳನ್ನು ನಾವು ಅವಲೋಕಿಸಬೇಕು. 3 ಸಂಗತಿಗಳನ್ನು ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಒಂದು ಹುಟ್ಟು, ಇನ್ನೊಂದು ಸಾವು, ಮೂರನೇದ್ದು ಈ ಹುಟ್ಟು ಮತ್ತು ಮಧ್ಯದ ಬದುಕು. ಒಂದು ಬರ್ತ್, ಇನ್ನೊಂದು ಡೆತ್, ಮೂರನೇದ್ದು ಲೈಫ್. ಲೈಫ್ ಎಕ್ಸಿಸ್ಟ್ಸ್ ಇನ್ ಬಿಟ್ವೀನ್ ದೀಸ್ ಟು ಪೊಲ್ಯಾರಿಟೀಸ್. ಹುಟ್ಟು ಮತ್ತು ಸಾವಿನ ಮಧ್ಯದಲ್ಲಿ, ಈ 2 ಧ್ರುವಗಳ ಮಧ್ಯದಲ್ಲಿ ಬದುಕಿದೆ. ಈ ಬದುಕು ಸಹಿತ ಸಾವಿನ ಕಡೆ ಮುಖ ಮಾಡಿ ನಡೀತಾ ಇದೆ. ಈ ಬದುಕು ಸಾವಿನ ಕಡೆ ಮುಖ ಮಾಡಿ ನಿಂತಿದೆ. ನಮಗೆಲ್ಲ ಕಾಣುತ್ತದೆ, ಜೀವನದಂತೆ ತೋರ್ತದೆ, ಆದರೆ ಇರುವುದೆಲ್ಲ ಸಾವೇ. ನೀವು ನೋಡಿ, ಹುಟ್ಟುಹಬ್ಬದ ಬಗ್ಗೆ ನಾನು ಹೇಳಿದೆ. ಈಗ ನಮ್ಮ ಮಕ್ಕಳು ಹುಟ್ಟುಹಬ್ಬ ಆಚರಣೆ ಮಾಡ್ತೇವೆ ನಾವು. ಅವರು 5 ವರ್ಷ ದೊಡ್ಡವರಾದರು ಅಂತ ಸಂತೋಷ ಪಡ್ತೇವೆ. ವ್ಯವಹಾರದಲ್ಲಿ ನನ್ನ ಮಗ 5 ವರ್ಷ ದೊಡ್ಡವ ಆದ ಅನ್ನೋದು ಇದು ವ್ಯಾವಹಾರಿಕ ಸತ್ಯ. ಆದರೆ ನನ್ನ ಮಗನಿಗೆ 5 ವರ್ಷ ಸಾವು ಸಮೀಪ ಆತ ಅನ್ನೋದು ವಾಸ್ತವಿಕ ಸತ್ಯ. ಇದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ ಮನುಷ್ಯ. ಅಂದರೆ ಜೀವನವು ಸಹಿತ ಇದು ಸಾವಿನ ಕಡೆ ಮುಖ ಮಾಡಿ ನಡೀತಾ ಇದೆ. ಹಾಗಾದರೆ ಇರುವ ಅಲ್ಪ ಕ್ಷಣದಲ್ಲಿ ಮನುಷ್ಯ ಬದುಕಬೇಕಲ್ಲ. ಈ ಹುಟ್ಟು ಸಾವುಗಳ ಮಧ್ಯದ ಅಲ್ಪಾಯುಷ್ಯದ ಬದುಕು ಇದು ಅತ್ಯಂತ ಸುಂದರವಾಗಿ ಕಟ್ಟಿಕೊಳ್ಳಬೇಕಲ್ಲ. ಹೇಗೆ ಕಟ್ಟಿಕೊಳ್ಳುವುದು? ಉಪನಿಷತ್ತಿನ ಋಷಿಗಳು ಹೇಳಲಿಲ್ಲೇನು? ವ್ಯಸೇಮ ದೇವ ಹಿತಂ ಯದಾಯು. ಈ ಬದುಕು ಹೇಗಿರಬೇಕು ಅಂದ್ರೆ, ಇದನ್ನು ನಿರ್ಮಿಸಿದ ದೇವನೇ ಸಂತೋಷ ಪಡಬೇಕು, ಹಾಗೆ ಬದುಕಬೇಕು. ನಮ್ಮೆಲ್ಲರ ಬದುಕು ಹೇಗಾಗಬೇಕಂದ್ರೆ, ಇದನ್ನು ನಿರ್ಮಿಸಿದ ದೇವ ಸಂತೋಷ ಪಡಬೇಕು. ಹಾಗಾಗಿದೆ ಏನು? ಈಗ ನೀವು ನೋಡಿ, ಹಳ್ಳಿಗಳಲ್ಲಿ ಯಾರಾದರೂ ಒಬ್ಬ ಹಿರಿಯ ವ್ಯಕ್ತಿ ಸತ್ತ ಅಂದ್ರೆ ಸುದ್ದಿ ಮುಟ್ಟಿಸ್ತಾರೆ. ಏನಂತಾರ? ಹೋದ್ರಿ ಅವರು ಅಂತಾರ. ಇಷ್ಟೇ ಅನ್ನೋದಿಲ್ಲ, ಗೌಡ್ರು ಫೇಲ್ ಆದರ್ರಿ ಅಂತಾರೆ. ಯಾಕೆ ಫೇಲ್ ಆದರ್ರಿ? ಹಾರ್ಟ್ ಫೇಲ್ ಆತ್ರಿ. ಯಾಕೆ ಫೇಲ್ ಆದರ್ರಿ? ಬ್ರೇನ್ ಫೇಲ್ ಆಗಿತ್ತು, ಕಿಡ್ನಿ ಫೇಲ್ ಆತ್ರಿ, ಲಿವರ್ ಫೇಲ್ ಆತ್ರಿ. ಒಂದರ ನೀವು ಬಸ್ ಸ್ಟ್ಯಾಂಡ್ ಹತ್ರ ಹೋಗ್ರಿ, ಬೈಲಹೊಂಗಲಕ್ಕೆ ಬಸ್ ಹೋತನ್ರಿ ಅಂತ ಯಾರಿಗಾರ ಕೇಳ್ರಿ. ತಗಡಿನ ಬಸ್ ಹೋದ್ರೆ ಜಸ್ಟ್ ಪಾಸ್ ಆತು ಅಂತಾರೆ, ಮನುಷ್ಯ ಫೇಲ್ ಆದ ಅಂತಾರೆ. ಸ್ವಲ್ಪ ತಿಳ್ಕೊಬೇಕಲ್ಲ ಎಷ್ಟು ವ್ಯತ್ಯಾಸದ ನೋಡಿ. ಒಂದು ತಗಡಿನ ಬಸ್ ಹೋದ್ರೆ ಪಾಸ್ ಆತು, ಜಸ್ಟ್ ಪಾಸ್ ಆತಂತ.
ಆದ್ರೆ ಒಬ್ಬ ಮನುಷ್ಯ ಹೋದ್ರೆ ಫೇಲ್ ಆದ. ಯಾಕಂದ್ರೆ ಆ ತಗಡಿನ ಬಸ್ಸಿಗೆ ಒಂದು ಗಂತವ್ಯ ಇದೆ, ಮತ್ತು ಅದರ ಜೊತೆಗೆ ಹೋಗೋರ್ನ ಅದು ಕರ್ಕೊಂಡು ಹೋಗಿ ದಡ ಮುಟ್ಟಿಸ್ತೈತೆ, ಅದಕ್ಕದು ಪಾಸ್ ಆಗ್ತೈತಿ. ಇವ ತಾನೂ ಗುರಿ ಮುಟ್ಲಿಲ್ಲ, ತನ್ನ ಜೊತೆ ಇದ್ದವ್ರನ್ನೂ ಗುರಿ ಮುಟ್ಟಿಸ್ಲಿಲ್ಲ, ಅದಕ್ಕೆ ಇವ ಫೇಲ್ ಆದ. ಇವ ಒಂದು ಹೂವು ಬದುಕ್ತದೆ, ಒಂದು ಹೂವು ಮನುಷ್ಯನ ಹಾಗೆ 100 ವರ್ಷಗಳ ಕಾಲ ಬದುಕಿಲ್ಲ ಈ ಭೂಮಿಯ ಮೇಲೆ. ಹೂವಿನ ಆಯುಷ್ಯ ಎಷ್ಟಿದೆ ನೋಡಿ, ಒಂದೇ ಒಂದು ದಿವಸ. ಬೆಳಗ್ಗೆ ಸೂರ್ಯೋದಯದೊಂದಿಗೆ ಅರಳಿ ಸೂರ್ಯಾಸ್ತದೊಂದೇ ಮರಳಿ ಮಣ್ಣಾಗುವ ಹೂವು ಸಹಿತ ಹೇಗೆ ಬದುಕ್ತದಂದ್ರೆ, ಒಂದೇ ದಿನ ಬದುಕುವ ಹೂವು ತನ್ನನ್ನು ನಿರ್ಮಾಣ ಮಾಡಿದ ದೇವರ ತಲೆ ಮೇಲೆ ಹೋಗಿ ಕುಂತು ಪೂಜೆಗೊಳ್ಳುತ್ತದೆ ಹೂವು. ಇದು ಹೂವಿನ ಬದುಕು. ಅಂದ್ರೆ ದೇವನಿಗೂ ಸಹಿತ ಹಿತವಾಗಿ ಬದುಕಬೇಕಾದ್ರೆ ಹೂವು ಮಾಡಿದ್ದೇನಿರಬಹುದಂತ. ಬರೇ ಜನರಿಗಲ್ಲ, ನಿಸರ್ಗಕ್ಕಲ್ಲ, ದೇವನಿಗೂ ಸಹಿತ ಹೂವಿನ ಬದುಕು ಹಿತ ಆಗಬೇಕು. ಹಿತ ಆಗಿದೆ, ಅಂಥದ್ದೊಂದು ಬದುಕು ಹೂವು ಕಟ್ಟಿದೆ. ಇದನ್ನೇ ನಿಜಗುಣ ಶಿವಯೋಗಿಗಳು ಸಂಶೋಧನೆ ಮಾಡಿದ್ರು. ಯಾವುದು ಹಿತ? ಇಹಪರದೊಳಗೆ ಯಾವುದು ಹಿತ ಆಗ್ತದೆ ಮನುಷ್ಯನಿಗೆ? ಹಿತವಾವುದು ಇಹ ಪರದೊಳು. ಯಾವುದು ಹಿತ ಆಗ್ಯದ ಇಹ ಪರದಲ್ಲಿ? ಇದನ್ನು ಬಹಳ ಜನ ಬುದ್ಧಿಜೀವಿಗಳು, ಶ್ರೀಗಳು ವಿಶ್ಲೇಷಣೆ ಮಾಡಿದ್ದಾರೆ. ವಿಜ್ಞಾನ ಈ ದಿಕ್ಕುಗಳನ್ನು, ಇಹಪರಗಳನ್ನು ಒಪ್ಪುವುದೇ ಇಲ್ಲ. ನೀವು ನೋಡಿ, ನೀವು ಇಲ್ಲಿಂದ ಬೈಲು ಹೊಂಗಲಿ ಇದೆ, ನೀವು ಎಂಚಲದಿಂದ ಬೈಲು ಹೊಂಗಲ ಯಾವ ದಿಕ್ಕಿಗೆ ಐತಿ ಅಂತ ಕೇಳಿದ್ರೆ ನಾವು ಪೂರ್ವಕ್ಕೈತಿ ಅಂತ ಹೇಳ್ತೀವಿ. ನೀವು ಧಾರವಾಡದೊಳಗೆ ಕೇಳ್ರಿ, ಪೂರ್ವಕ್ಕೆ ಆಗ್ತೈತಿ, ಉತ್ತರಕ್ಕೆ. ನೀವು ಎಂಚಲದವರು ಬೈಲು ಹೊಂಗಲ ಯಾವ ದಿಕ್ಕಿಗೆ ಐತಿ ಅಂತ ಕೇಳಿದ್ರೆ ಅದು ಉತ್ತರಕ್ಕೈತಿ ಅಂತ ಹೇಳ್ತಾರೆ. ನೀವು ಧಾರವಾಡದವ್ರಿಗೆ ಕೇಳ್ರಿ, ನಮಗೆ ಬೈಲು ಹೊಂಗಲ ದಕ್ಷಿಣಕ್ಕೆ ಐತಿ ಅಂತ ಹೇಳ್ತಾರೆ. ಹಾಗಾದ್ರೆ ವಾಸ್ತವದಲ್ಲಿ ಬೈಲು ಹೊಂಗಲ ಉತ್ತರಕ್ಕೈತೋ ಅಥವಾ ದಕ್ಷಿಣಕ್ಕೈತೋ? ಈ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಇಹ, ಪರ ಇವೆಲ್ಲ ಮ್ಯಾಲಿಲ್ಲ, ಇವೆಲ್ಲ ನಿನ್ನೊಳಗೆ ಸಂಧಿಸ್ತಾವ. ಮನುಷ್ಯನೇ, ನೀ ನಿಂತ ಸ್ಥಳದಿಂದ ನಿನ್ನ ಮನಸ್ಸು ಮುಂದೆ ನೋಡ್ತು ಅಂದ್ರೆ ಅದು ಪೂರ್ವ, ನಿನ್ನ ಮನಸ್ಸು ಹಿಂದೆ ನೋಡ್ತು ಅಂದ್ರೆ ಅದೇ ಪಶ್ಚಿಮ, ನಿನ್ನ ಮನಸ್ಸು ಎಡಕ್ಕೆ ನೋಡ್ತು ಅಂದ್ರೆ ಅದು ಉತ್ತರ, ನಿನ್ನ ಮನಸ್ಸು ಬಲಕ್ಕೆ ನೋಡ್ತು ಅಂದ್ರೆ ಅದು ದಕ್ಷಿಣ, ನಿನ್ನ ಮನಸ್ಸು ಮ್ಯಾಲ ನೋಡ್ತು ಅಂದ್ರೆ ಅದೇ ಸ್ವರ್ಗ, ಈ ಮನಸ್ಸು ಕೆಳಗೆ ಜಾರಿದ್ರೆ ಅದೇ ನರಕ, ಅಲ್ಲೇ ಇಹ ಅಲ್ಲೇ ಪರ. ನಿನ್ನ ಮನಸ್ಸಿನೊಳಗಿದಾವ. ಇದೆಲ್ಲವೂ ಮನಸ್ಸಿನ ನಿರ್ಮಾಣಗಳು. ಇದು ಎಷ್ಟು ಅದ್ಭುತವಾದ ಭೂಮಿ ಇದೆ. ನಮ್ಮೆಲ್ಲ ಹಿರಿಯರು, ಶರಣರು, ಬಲ್ಲವರು, ದಾಸರು ಅವರು ಮಾಡಿದ ಪ್ರಯತ್ನಗಳೆಲ್ಲ ಮನುಷ್ಯನನ್ನ ಈ ಭೂಮಿಯಿಂದ ಸ್ವರ್ಗಕ್ಕೆ ಕರ್ಕೊಂಡು ಹೋಗಬೇಕಂತ ಅವರು ಪ್ರಯತ್ನ ಮಾಡಲಿಲ್ಲ. ಅವರ ಪ್ರಯತ್ನ ಮನುಷ್ಯನಿರುವ ಈ ಭೂಮಿ ಸ್ವರ್ಗ ಸದೃಶವಾಗಿ ಆಗಬೇಕು. ಇಯಂ ಪೃಥ್ವಿ ಸರ್ವೇಷಾಂ ಭೂತಾನಾಂ ಮಧುಹು. ಈ ಭೂಮಿ ಸ್ವರ್ಗ ಸದೃಶವಾಗಿ ಆಗಬೇಕು. ಅಲ್ಲೇನು ಎಷ್ಟು ಜನ ವಾಸ್ಕೋಡಗಾಮನಂಥವ್ರು, ಕೊಲಂಬಸ್ನಂಥ ಜಲಯಾತ್ರಿಗಳು ಹುಡುಕಿದ್ರು ಇಂಥ ಭೂಮಿ ಸಿಗ್ತೈತೇನು? ಎಷ್ಟು ಜನ ನೀಲ್ ಆರ್ಮ್ಸ್ಟ್ರಾಂಗ್ನಂಥವ್ರು, ಕಲ್ಪನಾ ಚಾವ್ಲಾನಂಥ ಅಂತರಿಕ್ಷ ಯಾತ್ರಿಗಳು ಹುಡುಕಿದ್ರು ಇಂಥ ಭೂಮಿ ಸಿಗ್ತೈತೇನು? ಯಾಕೆ? ಸಾಮ್ರಾಜ್ಯಗಳು ಹುಟ್ಟಿದ್ದು ಈ ಭೂಮಿಯ ಮೇಲೆ, ಸಂಶೋಧನೆಗಳು ನಡೆದಿದ್ದು ಈ ಭೂಮಿಯ ಮೇಲೆ, ಸಂತರು, ಮಹಾತ್ಮರು, ಶರಣರು, ವಿಜ್ಞಾನಿಗಳು ಹುಟ್ಟಿದ್ದು ಈ ಭೂಮಿಯ ಮೇಲೆ. ಒಂದು ಜೀವ ಹುಟ್ಟಿ ಬೆಳೆದು ವಿಕಾಸ ಆಗಬೇಕಾಗಿದ್ರೆ ಏನೇನು ಬೇಕೋ, ನಾನು ತಾಯಿಯ ಒಡಲಿನಿಂದ ಇಲ್ಲಿಗೆ ಬರುವಾಗ ತನ್ನ ಒಡಲನ್ನು ಒಡ್ಡಿ ನಮಗೆಲ್ಲ ರಕ್ಷಣೆ ಮಾಡಿದ್ದು ಈ ಭೂಮಿ ಸ್ವರ್ಗ ಆಗದೆ ಇದ್ರೆ ಇನ್ಯಾವುದು ಸ್ವರ್ಗ ಆಗಲಿಕ್ಕೆ ಸಾಧ್ಯ ಇದೆ ಹೇಳಿ? ಅದು ಇಂಥ ಭೂಮಿಗೆ ಇದು ಸ್ವರ್ಗ ಸದೃಶ ಆಗಬೇಕಲ್ಲ. ಇಲ್ಲಿ ನಿನಗೆ ಹಿತ ಯಾವುದು ಕೊಡ್ತಾ ಇದ್ದಪ್ಪ, ಅದನ್ನ ಸಂಶೋಧನೆ ಮಾಡಿದ್ರು ನಿಜಗುಂಡು. ಒಂದು ಕ್ಷಣ ಮನುಷ್ಯ ವಿಚಾರ ಮಾಡಬೇಕಲ್ಲ, ಹಿತ ಅಂತ ನಾವು ಯಾವುದಕ್ಕೆ ಅನ್ನಬೇಕು? ಈ ಭೂಮಿಯ ಮೇಲೆ ಇಂದ್ರಿಯ ಮತ್ತು ವಿಷಯ ಇವುಗಳ ಸನ್ನಿಕರ್ಷದಿಂದ ಅನುಭವಗಳಾಗ್ತವೆ. ಒಮ್ಮೆ ಹಿತಾನುಭವ ಆಗ್ತೈತಿ, ಒಮ್ಮೆ ದುಃಖಾನುಭವ, ಅಹಿತಾನುಭವಗಳು ಆಗ್ತೈತಿ. ಆ ಅನುಭವ ನಿನಗೆ ಅನುಕೂಲ ಇತ್ತು, ಅದು ಹಿತಾನುಭವ. ಆ ಅನುಭವ ನಿನಗೆ ಪ್ರತಿಕೂಲ ಇತ್ತು, ಅದು ದುಃಖಾನುಭವ, ಅಹಿತಾನುಭವ ಆಗ್ತೈತಿ. ಈಗ ನೀನು ದಾರಿ ಹಿಡಿದು ಹೊಂಟಿದ್ದಿ, ಹೋಗುವಾಗ ಒಂದು ಹೂವು ನೋಡಿದಿ, ಮನಸ್ಸಿಗೆ ಸಂತೋಷ ಆಯ್ತು, ಇದು ಹಿತಾನುಭವ. ಮತ್ತಲ್ಲೆಲ್ಲೋ ಹಲಸಿತ್ತು ಅಂತಂದ್ರೆ ಅದನ್ನು ನೋಡಿದಿ, ಮುಖ ಕೆಂಸ್ತಿ, ಅದು ಅಹಿತಾನುಭವ ಆಗ್ತೈತಿ. ಈ ಜಗತ್ತಿನೊಳಗ
ಹಿತಾನುಭವ ಯಾವುದು? ಯಾವುದು ಹಿತ? ಈ ಲೌಕಿಕ ಹಿತವನ್ನು ಹೇಳಿಲ್ಲ ನಿಜಗುಂಡ್ರು. ಯಾವುದು ಹಿತ ಅಂದ್ರೆ ಯಾವುದು ಸರ್ವ ವ್ಯಕ್ತಿಗಳಿಗೂ ಸರ್ವಕಾಲದಲ್ಲೂ ಸರ್ವ ದೇಶದಲ್ಲೂ ಹಿತ ಆಗಬೇಕಲ್ಲ. ನಮ್ಮ ಅನುಭವಗಳು ಹಾಗಿಲ್ಲ. ನಮಗ ಒಬ್ಬ ವ್ಯಕ್ತಿಗೆ ಒಮ್ಮೆ ಹಿತ ಆದ್ರೆ ಇನ್ನೊಮ್ಮೆ ಹಿತ ಆಗಿರುವುದಿಲ್ಲ. ಒಂದು ಕಾಲಕ್ಕೆ ಹಿತ ಆದ್ರೆ ಇನ್ನೊಂದು ಕಾಲಕ್ಕೆ ಹಿತ ಆಗಿರುವುದಿಲ್ಲ. ಒಂದು ದೇಶದಲ್ಲಿ ಹಿತ ಆಗಿದ್ದು ಇನ್ನೊಂದು ದೇಶದಲ್ಲಿ ಹಿತ ಆಗದೈತೆ ಅನ್ನುವ ಯಾವ ಗ್ಯಾರಂಟಿನೂ ಇಲ್ಲ. ಈಗ ನೀವು ನೋಡಿ, ಒಂದು ಹೂವಿದೆ. ಒಂದು ಹೂವನ್ನು ನಾನು ಪ್ರೀತಿಸ್ತೀನಿ ಅಂದ್ರೆ ಆ ಹೂವನ್ನು ತೆಗೆದುಕೊಳ್ತೀನಿ. ನಾನು ಆ ಹೂವನ್ನು ಹರ್ಕೊಂಡು ನನ್ನ ಕೈಯಲ್ಲಿ ಇಟ್ಟುಕೊಂಡು ಸಂತೋಷ ಪಡ್ತೀನಿ. ಅಂದ್ರೆ ಹೂವು ಹರ್ಕೊಂಡು ನಾನು ಹೂವನ್ನು ಪ್ರೇಮ ಮಾಡ್ತೀನಿ ಅಂದ್ರೆ ಹೂವು ನನ್ನ ಕೈಯಲ್ಲಿ ಐತಿ ಅಂದ್ರೆ ನನಗೆ ಹಿತ ಆಯ್ತು. ಆದ್ರೆ ಹೂವು ತನ್ನ ತಾಯಿಯ ಕರುಳ ಬಳ್ಳಿಯಿಂದ ಹರಿದು ಬಂದಿತ್ತಲ್ಲ, ಅಲ್ಲಿ ಹೂವಿನ ಹೆಣ ಆಯ್ತು. ಅಂದ್ರೆ ನನ್ನ ಪ್ರೇಮ ಹೂವಿನ ಹೆಣ, ಹೂವಿಗೆ ಸಾವು ತಂತು. ಹಾಗಾದ್ರೆ ನನಗೆ ಹಿತ ಆಗಿದ್ದು ಹೂವಿಗೆ ಹಿತ ಆಗಿಲ್ಲ. ಹಾಗಾದ್ರೆ ಈಗ ನಾವು ಹಾಲು ಕುಡಿತೀವಿ, ಅಷ್ಟು ಹಾಲು ಆಕಳಿನಿಂದ ಹಿಂಡ್ಕೊಂತೀವಿ, ಕುಡಿಯವನಿಗೆ ಹಿತ ಆಗೈತೆ, ಆದ್ರೆ ಕರುವಿಗೆ ಹಿತ ಆಗೈತೆ ಅನ್ನೋದು ಒಂದು ಸ್ವಲ್ಪ ವಿಚಾರ ಮಾಡಬೇಕಲ್ಲ. ನಮ್ಮ ಸಂಬಂಧಗಳು ತೆಗೆದುಕೊಳ್ಳಿ. ನೀವು ಈಗ ಗಂಡ ಹೆಂಡತಿ ಇರ್ತಾರೆ. ನೀವು ಮದುವೆ ಆಗುವಾಗ ನೋಡಿ ಎಷ್ಟು ಚಲೋ ಹಿತಾನುಭವ ಇರ್ತೈತೆ ಅವ್ರು. ಆಮೇಲೆ ಅದ ಅನುಭವ ಹಂಗೆ ಕೊನೆಯವರೆಗೆ ಇರ್ತೈತೇನು? ನೀವು ಮದುವೆ ಆಗುವಾಗ ಮೊದಲಿನ ಫೋಟೋ ನೋಡ್ರಿ, ಇವ್ರ ತುತ್ತ ಅವ್ರ ಬಾಯಾಗಿರ್ತೈತಿ, ಅವ್ರ ತುತ್ತ ಇವ್ರ ಬಾಯಾಗಿರ್ತೈತಿ. ನೀವು ಮದುವೆ ಆದಾಗ 1 ವರ್ಷ 2 ವರ್ಷಕ್ಕೆ ನೋಡ್ರಿ, ಆಮೇಲೆ ಯಾಕೋ ಈಗ ನೋಡಿ ಒಂದು ಆ ಕಡೆ ಕುಂತೈತಿ, ಒಂದು ಈ ಕಡೆ ಕುಂತೈತಿ. ಮೊದಲು ಮದುವೆ ಆಗೋ ಫೋಟೋ ಇವ್ರ ತುತ್ತ ಅವ್ರ ಬಾಯಾಗ, ಅವ್ರ ತುತ್ತ ಇವ್ರ ಬಾಯಾಗ. ನೀವು ಕೇಳ್ರಿ ಮೊದಲಿನ ಫೋಟೋ ಹೆಂಗೈತಲ್ಲೋ, ಅವ್ರ ತುತ್ತ ನಿಮ್ಮ ಬಾಯಾಗ, ನಿಮ್ಮ ತುತ್ತ ಅವ್ರ ಬಾಯಾಗ, ಈಗ ಯಾಕೆ ಹಿಂಗಂತ ಕೇಳ್ರಿ. ಅವ ಅಂತಿರ್ತಾನ, ಇಲ್ಲೋ ಯಪ್ಪ ಆ ತುತ್ತ ನನಗೆ ಕುತ್ತಂದೈತಿ, ಇವತ್ತು ಆ ತುತ್ತ ಇಟ್ಟಿರ್ಲಿಲ್ಲ ಅಂದ್ರೆ ಈ ಕುತ್ತ ಬರ್ತಿದ್ದಿಲ್ಲ ಅಂತ ಅವ ಅಂತಿರ್ತಾನ. ನೀವು ಮದುವೆ ಆಗೋದಕ್ಕಿಂತ ಮುಂಚೆ ನೋಡ್ರಿ ಅವ್ರು ಅಂತಿರ್ತಾರೆ, ಏನ್ ಅಂತಿರ್ತಾರೆ, ಈಗ ನಿನ್ನ ಬಿಟ್ರೆ ನನಗೆ ಬದುಕಾಕ ಆಗೋದಿಲ್ಲ ಅಂತಿರ್ತಾರೆ. ನೀವು ಮದುವೆ ಆದ ಮೇಲೆ ಕೇಳ್ರಿ, ಇಲ್ಲ ನೀ ಇರ್ಬೇಕು ಒಂದು, ಇಲ್ಲ ನಾ ಇರ್ಬೇಕು ಒಂದು ಮನ್ಯಾಗ. ಆ ಅನುಭವಗಳ ಹಾಗೆ ಹಿತ ಕೊಟ್ಟವೇನು? ಇದು ಒಬ್ಬ ವ್ಯಕ್ತಿಗೆ ಭಿನ್ನ ಭಿನ್ನ ಆಗ್ತದೆ ಅನುಭವಗಳು. ಈಗ ನೀವು ನೋಡಿ, ಅಣ್ಣನಿಂದ ತಮ್ಮನಿಗೆ ಹಿತ ಆಗೈತೇನು, ತಮ್ಮನಿಂದ ಅಣ್ಣಗೆ ಹಿತ ಆಗೈತೇನು? ನಾವೆಲ್ಲ ಕಥೆಗಳನ್ನು ನೋಡಿದ್ರೆ ಗೊತ್ತಾಗ್ತದೆ. ತಮ್ಮನೇ ಸುಗ್ರೀವನೇ ವಾಲಿಯನ್ನು ಕೊಲ್ಲಿಸಿದ್ನೋ ಇಲ್ಲೋ? ಹಿತ ಆಗೈತಂತ ಇವತ್ತೆಷ್ಟು ನಾವು ಒಂದೇ ತಾಯಿಯ ಗರ್ಭದಿಂದ ಬಂದು ಒಂದೇ ರೊಟ್ಟಿ ಹಂಚ್ಕೊಂಡು ಉಂಡು ಒಂದೇ ತಾಟಿನಲ್ಲಿ ಉಂಡವರು ಬ್ಯಾರೆ ಆಗ್ತೀವೋ ಇಲ್ಲೋ? ಹಾಗಾದ್ರೆ ನಮ್ಮ ಅನುಭವಗಳು ಹಿತ ಕೊಟ್ಟಿದ್ರೆ ನಾವು ಬ್ಯಾರೆ ಯಾಕೆ ಆಗಬೇಕಾಗಿತ್ತು? ಹಾಗಿದ್ರೆ ಒಂದು ಪ್ರಸಂಗ, ಒಬ್ಬ ಶ್ರೀಮಂತ ಇದ್ದ. ಆ ಶ್ರೀಮಂತ ಅವನಿಗಿಬ್ಬರು ಮಕ್ಕಳು. ಇಬ್ಬರು ಮಕ್ಕಳಿಗೆ ಮದುವೆ ಮಾಡಿದ. ಮುದುಕ ಬಹಳ ಕಷ್ಟಪಟ್ಟು ಇಬ್ಬರಿಗೆ 100 ಎಕರೆ ಜಮೀನು, ಒಂದು ದೊಡ್ಡ ಮನೆ ಊರಾಗ ಒಂದು ಕಡೆ, ತಮ್ಮನಿಗೆ 100 ಎಕರೆ ಜಮೀನು, ಒಂದು ದೊಡ್ಡ ಮನೆ ಒಂದು ಕಡೆ. ಇಬ್ಬರಿಗೆ ಮದುವೆ ಮಾಡಿ ಮುದುಕ್ ತೀರ್ಕೊಂಡ. ಅಣ್ಣ 100 ಎಕರೆ ಜಮೀನು, ಒಂದು ದೊಡ್ಡ ಮನೆ ಒಂದು ಕಡೆ, ಅವ ಆರಾಮಾಗಿದ್ದ. ತಮ್ಮ 100 ಎಕರೆ ಜಮೀನು, ಒಂದು ದೊಡ್ಡ ಮನೆ, ಇವ ಒಂದು ಕಡೆ ಆರಾಮಾಗಿದ್ದ. ತಮ್ಮನಿಗೆ ಒಂದು ಗಂಡು ಮಗು ಆಗಿತ್ತು, ಅಣ್ಣಗೆ ಮಕ್ಕಳಾಗಿರ್ಲಿಲ್ಲ. ತಮ್ಮನ ಹೆಂಡತಿ ಭಾರಿ ಸಂತೋಷವಾಗಿದ್ರು. ಲೋಕಾರೂಢಿ ಯಾಕೆ ಹೇಳಿ? ಯಾಕೆ ಸಂತೋಷವಾಗಿದ್ರು ಅಂದ್ರೆ, ಲೋಕದ ಜನ ಏನ್ ಹೇಳ್ಬೋದು, ಅವ್ರಿಗೊಂದು ಗಂಡು ಮಗು ಆಗೈತಿ ಅದಕ್ಕೆ ಸಂತೋಷವಾಗಿದಾರ ಅಂತ. ಆದ್ರೆ ಖರೇನೆ ವಾಸ್ತವದಲ್ಲಿ ತಮ್ಮನ ಹೆಂಡತಿ ಯಾಕೆ ಸಂತೋಷವಾಗಿದ್ರು ಅಂದ್ರೆ, ಅವರಿಗೆ ಗಂಡು ಮಗು ಆಗೈತಿ ಅಂತ ಅವ್ರು ಸಂತೋಷವಾಗಿರ್ಲಿಲ್ಲ. ಅಣ್ಣಗೆ ಮಕ್ಕಳಾಗಿಲ್ಲ, ಅಣ್ಣನ ಆಸ್ತಿ ಎಲ್ಲ ನಮ್ಮ ಮಗನಿಗೆ ಬರ್ತೈತೆ ಅನ್ನೋದಕ್ಕೆ ಅವ್ರು ಬಹಳ ಸಂತೋಷವಾಗಿದ್ರು. 1 ವರ್ಷ 2 ವರ್ಷ ಹೋಗೋದ್ರಾಗ ದೇವರ ಕಣ್ಣು ತೆಗೆದ, ಅಣ್ಣಗೊಂದು ಗಂಡು ಮಗು ಆತು. ಯಾವಾಗ ಅಣ್ಣಗ ಗಂಡು ಮಗು ಆತು, ತಮ್ಮನ ಹೆಂಡತಿಯ ಏನು ಸಂತೋಷ ಇತ್ತಲ್ಲ, ಸೈಕಲ್ ಟ್ಯೂಬ್ ಪಂಚರ್ ಆದಂಗೆ ಟುಸ್ ಅಂತ ಹವನ ಹೋತವ. ಇಷ್ಟಕ್ಕೆ ಮುಗಿಲಿಲ್ಲ. ತಮ್ಮನ ಹೆಂಡತಿ ಏನು ವಿಚಾರ ಮಾಡಿದ್ರಂದ್ರೆ, ಅಣ್ಣನ ಮಗನಿಗೆ ಹೇಗಾದ್ರೂ ಮಾಡಿ ಕೊಲೆ ಮಾಡಿಸ್ಬೇಕು. ಈ ಹಳ್ಳಿಯಲ್ಲಿ ಪೇಡ ಮಾರೋರು ಬರ್ತಾರಲ್ಲ, ಅಂಥವ್ರಿಗೆ ಹಿಡಿದ್ರು ತಮ್ಮನ ಹೆಂಡತಿ. ಅವನಿಗೆ ಹೇಳಿದ್ರಂತ, ನೋಡು ನಮ್ಮ ಅಣ್ಣನ ಓಣಿಯೊಳಗೆ ನೀ ಸಿಹಿ ಮಾರ್ಲಿಕ್ಕೆ ಹೋಗ್ತೀಯಲ್ಲ, ನಮ್ಮ ಅಣ್ಣನ ಮಗ ಸಿಹಿ ಖರೀದಿ ಮಾಡ್ಲಿಕ್ಕೆ ಬರ್ತಾನ, ಆ ಸಿಹಿ ಒಳಗೆ ಒಂದಿಷ್ಟು ವಿಷ ಹಾಕಿ ಕೊಡು, ನಿನಗೊಂದು 1,00,000 ರೂಪಾಯಿ ಕೊಡ್ತೀವಿ.
ಈ ಮನುಷ್ಯ ಮನೆಯಿಂದ ಬಡವಿದ್ದ, ಅದರ ಮನಸ್ಸಿನಿಂದ ಶ್ರೀಮಂತಿದ್ದ. ಅವ ಹೇಳ್ತಾನ, ನೀವೇನು ಮಾಡಬೇಕು, ನೀವೇನು ಕೊಡ್ತೀರಿ, ನಾ ಏನು ಮಾಡಬೇಕು. ತಮ್ಮನೆ ಹೆಂಡತಿ ಹೇಳ್ತಾರ, ನಿನಗೆ 1,00,000 ರೂಪಾಯಿ ಕೊಡ್ತೀವಿ, ನಮ್ಮ ಅಣ್ಣನ ಓಣಿಯೊಳಗೆ ಸಿಹಿ ಮಾರ್ಲಿಕ್ಕೆ ಹೋದಾಗ ನಮ್ಮ ಅಣ್ಣನ ಮಗನಿಗೆ ಆ ಸಿಹಿ ಒಳಗೆ ವಿಷ ಹಾಕಿ ಕೊಡು. ಸಿಹಿ ಮಾರುವ ಮನುಷ್ಯ ಒಂದು ಚಲೋ ಮಾತು ಹೇಳ್ತಾನೆ ಅವ್ರಿಗೆ, ನೋಡಿ ನನಗೆ ದೇವರು ಈ ಭೂಮಿಗೆ ಸಿಹಿ ಮಾರ್ಕೊಂಡು ಬದುಕಂತ ಹೇಳಿ ಕಳಿಸ್ಯಾನೆ ಹೊರತು ವಿಷ ಮಾರ್ಕೊಂಡು ಬದುಕಂತ ಹೇಳಿ ಕಳಿಸಿಲ್ಲ ದೇವರು. ಮತ್ತು ಒಂದೇ ಆಗಿದ್ದರೆ ಹಿತಾನುಭವ ಆಗಬೇಕಾಗಿತ್ತಲ್ಲ, ವ್ಯತ್ಯಾಸ ಯಾಕಾಗತ್ತು ಹಾಗಾದ್ರೆ? ಅಂದ್ರೆ ಈ ಲೋಕದ ಅನುಭವಗಳೆಲ್ಲ ಒಮ್ಮೆ ಹಿತ ಒಮ್ಮೆ ಅಹಿತ, ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಅಂತ ಹೇಳಿಲ್ಲ ಗೀತೆ. ಬರ್ತಾವ ಹೋಗ್ತಾವ, ಆದ್ರೆ ನಿಜವಾಗಿ ಹಿತ ಕೊಡುವುದು ಯಾವುದು? ಅದು ಸರ್ವರಿಗೂ ಸರ್ವಜೀವಿಗಳಿಗೂ ಹಿತ ಆಗಿರಬೇಕು, ಸರ್ವಕಾಲದಲ್ಲಿಯೂ ಹಿತ ಆಗಿರಬೇಕು, ಸರ್ವ ದೇಶಕ್ಕೂ ಅನ್ವಯವಾಗಿರಬೇಕು. ಅಂಥದ್ಯಾವುದು ಹಿತ ಅನ್ನುವುದು ಸಂಶೋಧನೆ ಮಾಡಿದ್ರು ನಿಜಗೊಂಡ್ರು. ವಿವೇಕದ ದೃಷ್ಟಿಯಿಂದ ನೋಡಿದ್ರು, ವಿವೇಕದ ಕಣ್ಣಿನಿಂದ ನೋಡಿದ್ರು. ಆ ವಿವೇಕದ ಕಣ್ಣಿನಿಂದ ನೋಡಿದ ಮೇಲೆ ಅರಿತ ಸತ್ಯವೇ ಧರ್ಮರತಿ. ನೀನು ಧರ್ಮವಂತನಾಗು. ಈ ಧರ್ಮ ಅನ್ನೋದೇನದೆ ಅದನ್ನು ಬಹುಶಃ ಜಗತ್ತಿನಲ್ಲಿ ಧರ್ಮದ ಮೇಲೆ ಆದಷ್ಟು ವ್ಯಾಖ್ಯಾನಗಳು ಬಹುಶಃ ಯಾವ ಪದಗಳ ಮೇಲೂ ಆಗಿಲ್ಲ. ನಿಜವಾಗಿ ಧರ್ಮ ಅಂದರೆ ಏನು ಅನ್ನುವುದನ್ನು ಬಹಳಷ್ಟು ಜನ ವಾಗ್ಗೇಯಕಾರರು, ವಿಶ್ಲೇಷಕರು ಅದನ್ನು ಬಹಳಷ್ಟು ದೃಷ್ಟಿಯಲ್ಲಿ ಹೇಳಿದ್ದಾರೆ. ಈಗ ಧರ್ಮ ಅನ್ನೋದೇನಿದೆ, ಇಟ್ ಈಸ್ ಅನ್ ಐಡಿಯಾ, ರಿಲಿಜನ್ ಈಸ್ ಅನ್ ಐಡಿಯಾ. ಈಗ ನೀವು ನೋಡಿ, ಕಾಡು ಅಂತಿದೆ, ಫಾರೆಸ್ಟ್ ಅಂತಾರದು, ಫಾರೆಸ್ಟ್ ಇಟ್ ಈಸ್ ಅನ್ ಐಡಿಯಾ. ಈಗ ನೀವು ಕಾಡು ತೋರಿಸ್ರಿ ಅಂದ್ರೆ ಏನು ತೋರ್ಸೋಕ್ಕಾಗ್ತದೆ? ಈಗ ಬಂಡೀಪುರಕ್ಕೆ ಹೋಗ್ರಿ, ನಾವು ಕಾಡು ತೋರಿಸ್ರಿ ಅಂದ್ರೆ ಏನು ತೋರಿಸ್ತೀವಿ ನಾವು? ಅಲ್ಲಿ ಬೆರೆದ ಮರಗಳನ್ನು ತೋರಿಸಬಹುದೇ ಹೊರತು, ಹೂಗಳನ್ನೇ ತೋರಿಸಬಹುದು ಹೊರತು, ಇದೇ ಕಾಡಂತ ತೋರಿಸ್ತೀವಿ ಹೊರತು ಕಾಡು ತೋರಿಸ್ಲಿಕ್ಕೆ ಆಗೋದಿಲ್ಲ. ಅಂದ್ರೆ ಕಾಡು ಅನ್ನೋದು ಮರ ಹೂವುಗಳಲ್ಲಿ ವ್ಯಕ್ತ ಆಗಿರ್ತೈತಿ. ಹಂಗ ಧರ್ಮ ಅನ್ನೋದು ಇದೊಂದು ಐಡಿಯಾ. ಇದು ನಮ್ಮ ನಿಷ್ಕಾಮ ಪ್ರೇಮ ಮತ್ತು ನಿಷ್ಕಾಮ ಕರ್ಮಗಳಲ್ಲಿ ಧರ್ಮ ಅನ್ನೋದು ವ್ಯಕ್ತ ಆಗಿರ್ತೈತೆ. ನಮ್ಮ ಕರ್ಮ, ನಮ್ಮ ನಿಷ್ಕಾಮ ಕರ್ಮ ಮತ್ತು ನಿಷ್ಕಾಮ ಪ್ರೇಮದಲ್ಲಿ ಇದು ವ್ಯಕ್ತ ಆಗಿರ್ತೈತೆ ಧರ್ಮ ಅನ್ನೋದು. ಅದರ ಮುಖಾಂತರ ಧರ್ಮ ತೋರಿಸಬಹುದಷ್ಟು. ಇದನ್ನು ಬಹಳಷ್ಟು ಜನ ಶರಣರು, ಸಂತರು ಇದನ್ನು ವಿಶ್ಲೇಷಣೆ ಮಾಡಿದ್ರು. ಏನು ಧರ್ಮ ಅನ್ನೋದು? ಒಬ್ಬ ಸಂಸ್ಕೃತದ ಅನುಭಾವಿ, ಒಬ್ಬ ದಾರ್ಶನಿಕ, ಶ್ರೂಯತಾಂ ಧರ್ಮ ಸರ್ವಸ್ವ ಶ್ರುತ್ವಾ ಏವ ಅವಧಾರ್ಯತ ಆತ್ಮನಃ ಪ್ರತಿಕೂಲಾನಿ ಪರೇಶಾಂ ನ ಸಮಾಚಾರ. ಧರ್ಮ ಅಂದ್ರೆ ಏನು ತಿಳ್ಕೋಬೇಕು, ತಿಳ್ಕೊಂಡು ಆಚರಿಸಬೇಕು. ಏನು ಧರ್ಮದ ಅರ್ಥ ಅಂದ್ರೆ ವಿನಾಕಾರಣ ಇನ್ನೊಬ್ಬರಿಗೆ ತೊಂದರೆ ಕೊಡದಂಗೆ ಬದುಕುವುದೇ ಧರ್ಮ ಅಂದ. ಒಬ್ಬ 12ನೇ ಶತಮಾನದ ಶರಣ ಧರ್ಮ ಅಂದ್ರೆ ಆತ ವ್ಯಾಖ್ಯಾನ ಮಾಡ್ತಾನೆ. ನೋಡಪ್ಪ, ನೀ ಮಾಡುವ 2 ಕೆಲಸ ಬಿಟ್ಟಿ ಅಂದ್ರೆ ಅದು ನಿಜವಾದ ಧರ್ಮ, ನಿನ್ನ ಜೀವನ ಪವಿತ್ರ, ಅದು ಧರ್ಮ ಜೀವನ, ಅದು ಧಾರ್ಮಿಕ ಜೀವನ. ಅದು ಯಾವ 2 ಕೆಲಸ ಬಿಡಬೇಕು ಅಂದ್ರೆ, ಇನ್ನೊಬ್ಬರ ಮನಸ್ಸಿಗೆ ನೋವು ಮಾಡೋದು ಬಿಡು, ಇನ್ನೊಬ್ಬರ ಮನಿ ಮುರಿಯುವ ಕೆಲಸ ಬಿಡು. ಇವೆರಡು ಬಿಟ್ಟರೆ ನಿಂದು ಪವಿತ್ರ ಜೀವನ, ಅದು ಧರ್ಮ ಜೀವನ. ಅದು ಒಬ್ಬರ ಮನವ ನೋಯಿಸಿ ಒಬ್ಬರ ಮನೆಯ ಘಾತವ ಮಾಡಿ ಗಂಗೆಯಲ್ಲಿ ಮುಳುಗಿದಡೇನಾಗುವುದಯ್ಯ. ಒಬ್ಬರ ಮನವ ನೋಯಿಸದವನೇ, ಒಬ್ಬರ ಮನೆಯ ಘಾತವ ಮಾಡದವನೇ, ಪರಮ ಪಾವನ ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಇದು ಜೀವನ ಪವಿತ್ರಗೊಳಿಸುವಂತಹದ್ದು. ನಿರ್ಭಯಾನಂದ ಸರಸ್ವತಿಯವರು ಬಹಳ ಸುಂದರವಾದ ಮಾತು ಹೇಳಿದರು. ಇದನ್ನೇ ಈ ದೇಶದ ಒಬ್ಬ ದಾರ್ಶನಿಕ ಹೇಳ್ತಾನೆ, ಧರ್ಮ ಅಂದ್ರೆ ಅದು ಅನುಯಾಯಿಗಳನ್ನು ಸೃಷ್ಟಿ ಮಾಡುವುದಲ್ಲ, ಅನ್ವೇಷಕರನ್ನು ಸೃಷ್ಟಿ ಮಾಡುವುದು ಧರ್ಮ. ಧರ್ಮ ಅನ್ವೇಷಕರನ್ನು ಸೃಷ್ಟಿ ಮಾಡಬೇಕು, ಅದು ನಿಜವಾದ ಧರ್ಮ. ಅದು ವ್ಯಕ್ತ ಆಗುವುದು ನಿಷ್ಕಾಮ ಪ್ರೇಮ ಮತ್ತು ನಿಷ್ಕಾಮ ಕರ್ಮದಲ್ಲಿ ಅದು ವ್ಯಕ್ತ ಆಗ್ತದೆ. ಇದನ್ನೇ ಒಬ್ಬ ದಾರ್ಶನಿಕ ಒಂದು ಮಾತು ಬರೀತಾನೆ, ಒಂದು ಘಟನೆ ನೆನಪು ಮಾಡ್ತಾನೆ. ಈ ಜಿವಿಶ್ ಅಂತ ಹೇಳಿ ಒಂದು ಧರ್ಮ ಇದೆ. ಆ ಜಿವಿಶ್ ಧರ್ಮ ಗ್ರಂಥ ತೋರಹ ಅಂತ ಹೇಳಿ ಅದರ ಧರ್ಮ ಗ್ರಂಥ. ಅದು ಜಿವಿಶ್ ಧರ್ಮದ ಗ್ರಂಥ ತೋರಹ. ಅದರ ಒಬ್ಬ ಜಿವಿಶ್ ಧರ್ಮದ ಒಬ್ಬ ಪ್ರವಾದಿ ಇರ್ತಾನೆ, ಅವನ ಹೆಸರು ಹಲ್ಲಿಲ್ ಅಂತ ಹೇಳಿ.
ಆ ಜ್ಯೂಯಿಷ್ ಧರ್ಮದ ಪ್ರವಾದಿಗೆ ಒಬ್ಬ ಶಿಷ್ಯ ಹಲ್ಲಿಲನಿಗೆ ಕೇಳ್ತಾನೆ, ಆ ಸಂತನಿಗೆ ಕೇಳ್ತಾನೆ, ಈ ತೋರಹ ಇದೆಯಲ್ಲ ಇದರ ಸಾರ ಹೇಳ್ರಿ ನನಗ ಅಂತ. ಅವಾಗ ಅವ ಅಂತಾನೆ, ಇದು 1000 ಪುಟಗಳ ಗ್ರಂಥ, ಇದರ ಸಾರ ನಿನಗೆ ಹೆಂಗೆ ಹೇಳಿ ಅಂತ. ನಾನು ಹಳ್ಳಿ ಮನುಷ್ಯ, ರೈತದೀನಿ, ನಾವು ಹೊಲಕ್ಕೆ ಹೋಗ್ಬೇಕಾಗಿತ್ತು, ನೀವು ಅದನ್ನು 2 ಮಾತಿನಾಗ ಹೇಳ್ರಿ ನನಗ, ಒಂದ ಮಾತಿನೊಳಗೆ ಹೇಳ್ರಿ ನನಗಂದವ. ಅವಾಗ ಸಂತ ಅಂತಾನೆ, ಅಲ್ಲೋ ಇದು 1000 ಪುಟಗಳ ಗ್ರಂಥ ತೋರಹ, ಇದು ನಿನಗೆ 2 ಮಾತಿನಾಗ ಹೆಂಗೆ ಹೇಳಿ ನಾನು, ಮತ್ತು ನಿನಗೆ 2 ಮಾತಿನಾಗ ಹೇಳಕ್ಕೆ ಬರಲಿಲ್ಲ ಅಂದ್ರೆ ನೀ ಗುರು ಹೆಂಗಾದಿ ಅಂತ. ಅವಾಗ ಸಂತ ಹೇಳ್ತಾನೆ, ನೋಡು, ಒಂದು ಮಾತು ಬರೀತಾನೆ, 2 ಮಾತುಗಳನ್ನು ಬರೀತಾನೆ. ಇಡೀ ತೋರಹ ಅದು 1000 ಪುಟಗಳ ಗ್ರಂಥ, ತೋರಹದ ಸಾರ 2 ಮಾತುಗಳಲ್ಲಿ ಹೇಳ್ತಾನೆ. ಡೂ unto others what you would like to be, that which you would like to be done to you. Don't do unto others that which you would not like to be done to you. ಇವೆರಡೇ ಮಾತು. ಲವ್ ಇಸ್ ದ ತೋರಹ, ರೆಸ್ಟ್ ಇಸ್ ದಿ ಕಮೆಂಟರಿ. ನೋಡಪ್ಪ, 2 ಮಾತು ಧರ್ಮದ ಸಾರ. ಏನು ಅಂದ್ರೆ, ನಿನಗೆ ಇನ್ನೊಬ್ಬರು ಏನು ಮಾಡೋದ್ರಿಂದ ನಿನಗೆ ಹಿತ ಅನಿಸ್ತೈತಿ ಅದು ನೀನು ಇನ್ನೊಬ್ಬರಿಗೂ ಮಾಡಬೇಕು. ನಿನಗೆ ಇನ್ನೊಬ್ಬರು ನಮಸ್ಕಾರ್ರಿ ಅಂದ್ರೆ ನಿನಗೆ ಹಿತ ಆಗ್ತಿದ್ರೆ ನೀನು ಇನ್ನೊಬ್ಬರಿಗೆ ನಮಸ್ಕಾರ್ರಿ ಅನ್ನೋದು ಕಲಿ. ಅಕಸ್ಮಾತ್ ನೀನು ದಣದು ಬಂದಾಗ ಇನ್ನೊಬ್ಬರಿಗೆ ಅನ್ನ ನೀರು ಕೊಟ್ಟಾಗ ನಿನಗೆ ಹಿತ ಆಗ್ತಿದ್ರೆ ನೀನು ಇನ್ನೊಬ್ಬರು ದಣದು ಬಂದಾಗ ಅನ್ನ ನೀರು ಕೊಡುವುದು ಕಲಿ. ಇದು ಧರ್ಮ. ಇದು ಇನ್ನೊಬ್ಬರಿಗೆ ಬೈಯುವುದರಿಂದ ಅವರಿಗೆ ಮನಸ್ಸಿಗೆ ನೋವಾಗ್ತಿತ್ತು ಅಂದ್ರೆ, ನಿನಗೆ ಬೈದ್ರೆ ನೋವಾಗ್ತಿತ್ತು ಅಂದ್ರೆ ನೀನು ಇನ್ನೊಬ್ಬರಿಗೆ ಬೈಯುವುದು ಬಿಡು. ಪ್ರೇಮ ಅನ್ನುವುದೇನಿದೆ ಅದೇ ನಿಜವಾದ ಧರ್ಮ. ನಿಷ್ಕಾಮ ಪ್ರೇಮವೇ ನಿಜವಾದ ಧರ್ಮ. ಇದು ಅವರ ವ್ಯಾಖ್ಯಾಯಕಾರರ ವ್ಯಾಖ್ಯಾನ. ಅಂದರೆ ಧರ್ಮ ಹಲವು ರೀತಿಗಳಲ್ಲಿ ವ್ಯಾಖ್ಯಾನಿಸಲಾಗಿದೆ. ನಿಜವಾದ ಧರ್ಮ ಅಂದರೆ ನಿಷ್ಕಾಮ ಪ್ರೇಮ, ಅದು ಧರ್ಮ ರತಿ. ಅದು ನಮ್ಮದೇನಿದೆ, ನಮ್ಮದು ಪ್ರೇಮ ಅದು ನಿಷ್ಕಾಮ ಇಲ್ಲ. ನಾವು ಏನೇ ಮಾಡಿದ್ರೂ ಸಹಿತ ನಮ್ಮದೊಂದು ಆಶೆಗಳಿರ್ತವೆ, ನಿರೀಕ್ಷೆಗಳಿರ್ತವೆ. ಹಾಗಾಗಿ ನಮ್ಮ ಪ್ರೇಮ ಅದು ಪವಿತ್ರ ಆಗುವುದಿಲ್ಲ. ನಾವು ಏನೇ ಮಾಡಿದ್ರೂ ಸಹಿತ ನಮ್ಮದೊಂದು ಆಸೆಯಿಂದ ಮಾಡ್ತೇವೆ. ಈಗ ನೀವು ನೋಡಿ, ನಾವು ಆಫೀಸ್ನಲ್ಲಿ ಕೆಲಸ ಮಾಡ್ತೀವಿ. ಆಫೀಸ್ನೊಳಗೆ ಕೆಲಸ ಮಾಡಿದ್ರು ಅದನ್ನು ಪ್ರೇಮದಿಂದ ಮಾಡೋದಿಲ್ಲ, ಒಂದಿಷ್ಟು ಆಸೆಯಿಂದ ಮಾಡ್ತೀವಿ. ಏನು ಆಸೆಯಿಂದ? ಒಂದಿಷ್ಟು ಏನೋ ಕೊಟ್ಟಾರೋ ಅಂತ ಕೈ ಚಾಸ್ತೀವಿ, ಮತ್ತೆ ಆ ಆಸೆಯಿಂದ ನಾವು ಕೆಲಸ ಮಾಡ್ತೀವಿ. ಅದು ಕಾಯಕ ಆಗುವುದಿಲ್ಲ, ಅದು ಧರ್ಮ ಆಗುವುದಿಲ್ಲ. ನೀ ಆಸೆಯಿಂದ ಮಾಡದೆ, ನಿರೀಕ್ಷೆಯಿಂದ ಮಾಡದೆ, ಅದು ಧರ್ಮ ಆಗುವುದಿಲ್ಲ. ಒಂದು ಕ್ಷಣ ಮನುಷ್ಯನೇ DBG ಅಂತಾರೆ. ಏನು ಇನ್ನೊಬ್ಬರ ಕಡೆಯಿಂದ ಕೈ ಚುಂಡಿಯಲ್ಲ, ಒಂದು ಕ್ಷಣ ವಿಚಾರ ಮಾಡು. ಅನ್ನವನ್ನುಣ್ಣುವಾಗ ಕೇಳು. ನೀನು ಅನ್ನ ಊಟ ಮಾಡ್ತೀಯಲ್ಲ, ಒಂದು ಕ್ಷಣ ಬಾಯಿ ಹತ್ರ ಒಯ್. ಆ ತುತ್ತು ಒಯ್ದು ತುತ್ತು ಒಳಗಿಟ್ಕೋಬೇಡ, ಹೊರಗಿಟ್ಟುಕೊಂಡು ವಿಚಾರ ಮಾಡು. ಅನ್ನವನ್ನುಣ್ಣುವಾಗ ಕೇಳ್, ಅದ ಬೇಯಿಸಿದ ನೀರು, ನಿನ್ನ ಶ್ರಮದ ಬೆಮರೋ ಪರರ ಕಣ್ಣೀರು. ನೀ ಉಣ್ಣುವ ಅನ್ನ ಏನು ನಿನ್ನ ಬೆವರಿನ ಹನಿಯೊಳಗೆ ಕುದ್ದೈತೋ, ಇನ್ನೊಬ್ಬರ ಕಣ್ಣೀರೊಳಗೆ ಕುದ್ದೈತೋ ಅಂತ ವಿಚಾರ ಮಾಡಿ ನೋಡು ಒಂದು ಸ್ವಲ್ಪ. ನೀನು ಕೈ ಒಡ್ಡಲಾರ್ದಂಗೆ ಕೆಲಸ ಮಾಡಿದಿ ಅಂದ್ರೆ ಅದು ಧರ್ಮ ಅಷ್ಟೇ. ನೀ ಬಹಳ ಓದಿ ಆದರೂ ಸಹಿತ ಒಂದು ಸ್ವಲ್ಪ ಹೆಣ್ಮಕ್ಳ ಮುಂದೆ ಕನ್ಯಾ ನೋಡಕ್ಕೆ ಹೋದಾಗ ಕೈ ಒಡ್ಡತಿ ಇಲ್ಲೋ, ಹಾಗಾದ್ರೆ ನೀ ಧರ್ಮವಂತ ಆದಾಗ ಹೆಂಗಾದೆಪ್ಪ? ಓದಿದ್ದು MA PhD ಮುಗಿಸಿ ಆದರೂ ಏಟು ಕೊಡ್ತಾರೆ ಇವರು ಅಂತ ಕೇಳ್ತೀವೋ ಇಲ್ಲೋ? ಮತ್ತು ಒಬ್ಬ ಹೆಣ್ಮಗಳು ತಂದೆ ತಾಯಿ ಮನೆ ಬಿಟ್ಟು ನಿನ್ನ ಮನೆಗೆ ಬರ್ತಾಳೆ, ಆಕಿನ ರಕ್ಷಣಾ ಮಾಡುವಷ್ಟು ಸಾಮರ್ಥ್ಯ ನಿನಗಿಲ್ಲ ಅಂದ್ರೆ ಮತ್ತು ಗಂಡ್ಮಗ ಅಂತ ಹೆಂಗೆ ಅನ್ಬೇಕು? ಒಂದು ಮಾತು ಸ್ವಲ್ಪ ನೆನಪಿರಬೇಕಲ್ಲ, ಮಾವು ಎಷ್ಟರ ಕೊಡ್ಲಿ ಎಲ್ಲಿ ಮಠ ಬರ್ತದ? ಮಾವು ಕೊಟ್ಟಿದ್ದು ಮನೆ ತನಕ ಇರ್ತೈತಿ, ಮಹಾದೇವ ಕೊಟ್ಟಿದ್ದು ಕೊನೆ ತನಕ ಇರ್ತೈತಿ ಅನ್ನೋ ಸತ್ಯ ತಿಳ್ಕೊಂಡವು ಧರ್ಮವಂತ ಆಗ್ತಾನೆ ಅಷ್ಟೇ. ಮತ್ತು ಈಗ ನಾವು ದೇವ್ರ ಗುಡಿಗೆ ಹೋಗ್ತೀವಿ. ದೇವ್ರ ಗುಡಿಗೆ ಹೋಗೋದು ಎದಕ್ಕೆ ಹೋಗ್ತೀವಿ ಅಂದ್ರೆ ಬೇಡಕ ಹೋಗ್ತೀವಿ. ನಾವು ಕಾಯಿ ಹಿಡ್ಕೊಂಡು ಹೋದ್ವಿ ಅಂದ್ರೆ ದೇವ್ರ ಅಂತಾನೆ ಇದು ಬಂತಪ್ಪ ನಾವು ಹೋಗ್ಬೇಕೆ ಕಡೆರ ಅಂತಾನೆ. ಹೌದಾ? ಹೋದ್ವೇನ ಭಾಳ ಒಬ್ಬ ಹನುಮಪ್ಪನ ಗುಡಿ ಪೂಜೆ ಮಾಡಾಕತ್ತಿದ್ದ. ಹನುಮನ್ ದೇವ್ರಂದು ಯಾಕೋ ಎಷ್ಟು ಉದ್ದಕ್ಕೆ ಸಾಷ್ಟಾಂಗ ಹಾಕಕತ್ತಿ ಅಲ್ಲ, ಎಷ್ಟು ಪೂಜೆ ಮಾಡಾಕತ್ತಿ, ಎಷ್ಟು ಎಣ್ಣೆ ಹಾಕಾಕತ್ತಿ. ಅವಾಗ ಅವ ಹಾಕದ ಒಟ್ಟ ಕನ್ಯಾ ಸಿಗುವಲ್ಲ ಅದಕ್ಕೆ ಬಂದೀನಿ ಅಂತ. ಅವ ಹನುಮನ್ ದೇವ್ರಂದ ಮೊದಲು ನಡಿ ಆ ಕಡೆ ಅಂದ. ಲಗ್ನ ಆದವ್ರು ಜಗಳ ಬಿಡ್ಸಕ್ಕೆ ಹೋಗಿ ನಂದ ಮದುವೆ ಆಗಿಲ್ಲ, ನಿನಗೆಲ್ಲಿ ಕನ್ಯಾ ಹುಡುಕಿ ಕೊಡ್ಲ, ನೀ ನಡಿ ಆ ಕಡೆ. ಅವಾಗ ಅವ ಅಂದ ಇದು ಹನುಮನ್ ದೇವ್ರು ಚಲೋ ಇಲ್ಲ, ಬೇರೆ ದೇವ್ರು ಯಾವ್ದಾರ ಐತೆ ಅನ್ನೋದು.
ಮಲಪ್ರಭಾ ನದಿ ದಾಟಿ ಆ ಕಡೆ ಒಂದು ಗಣಪತಿ ಗುಡಿ ಇತ್ತು. ಅವ ಗಣಪತಿ ಗುಡಿ ಕಡೆ ಹೊಂಟ. ಹೋಗಾಗ ಹೊಳಿ ದಾಟಿ ಹೋಗ್ಬೇಕಾಗಿತ್ತು. ಅರ್ಧ ಹೋದಾಗ ಅಲ್ಲಿ ನದಿ ಕಾಲು ಹಾರಾಕತ್ತು, ಈಸ್ ಬರ್ತಿದ್ದಿಲ್ಲ. ಅವಾಗ ಅವ ಗಣಪತಿ ಕಾಪಾಡಪ್ಪ, ಮತ್ತು ನಿನ್ನ ಕನ್ಯಾ ಹುಡುಕ್ಬೇಕಂತ ಬಂದೀನಿ, ಕೇಳಾಕ ಬಂದಿದ್ದೆ, ಕಷ್ಟದಾಗದೀನಿ, ಕಾಲು ಹಾರಾಕತ್ತಾವ, ಸ್ವಲ್ಪ ಉಳಿಸ್ ನನಗಂದ. ಗಣಪತಿ ಬಂದ. ಇವನೇನು ಜೋಪಾನ ಮಾಡಲಿಲ್ಲ, ನದಿ ನನ್ನ ದಂಡ್ಯಾಗಿ ನಿಂತವ ಡ್ಯಾನ್ಸ್ ಮಾಡಾಕತ್ತವ. ಇವ ಅಂದ ಮುಳುಗಾಕತ್ತೀನಿ, ನೀ ಡ್ಯಾನ್ಸ್ ಮಾಡಾಕತ್ತಿಯಲ್ಲ ಅಂದ ಗಣಪತಿಗೆ. ಗಣಪತಿ ಅಂದ ನನಗೆ ಮುಳುಗಿಸಿ ನೀವು ಡ್ಯಾನ್ಸ್ ಮಾಡಿರಿ, ಈಗ ನೀವು ಮುಳುಗಾಗ ನಾ ಡ್ಯಾನ್ಸ್ ಮಾಡ್ತೀನಿ ಅಂದ. ನಾವು ಗುಡಿಗೆ ಹೋಗಿದ್ದು ಕೇಳಾಕ ಹೋಗಿವು ಅಷ್ಟೇ. ನಮ್ಮ ಬೀದರ್ ಅಜ್ಜವ್ರು ಒಂದ್ಸಲ ಹೇಳಿದ್ರು, ಭಾಳ ಚಂದ ಹೇಳಿದ್ರು. ಗುಡಿ ಹೊರಗೆ ನಿಂತು ಕೇಳ್ತಿರ್ತಾರೆ ಭಿಕ್ಷುಕರು. ಅವ್ರೇನು ಕೇಳ್ತಿರ್ತಾರೆ, 1 ರೂಪಾಯಿ 2 ರೂಪಾಯಿ ಕೇಳ್ತಿರ್ತಾರೆ. ಗುಡಿ ಒಳಗೆ ಹೋಗಿ ಕೇಳ್ತಿರ್ತಾರೆ, 1 ಲಕ್ಷ ರೂಪಾಯಿ 2 ಲಕ್ಷ ರೂಪಾಯಿ ಕೇಳ್ತಿರ್ತಾರಲ್ಲ, ಅವರು ಭಿಕ್ಷುಕರೇ. ವ್ಯತ್ಯಾಸ ಏನು ಅಂದ್ರೆ, ಗುಡಿ ಹೊರಗೆ ನಿಂತವರು ಲೋಕಲ್ ಬೆಗ್ಗರ್ಸು, ಗುಡಿ ಒಳಗಿದ್ದವ್ರು ಇಂಟರ್ನ್ಯಾಷನಲ್ ಬೆಗ್ಗರ್ಸ್, ಆಲ್ ಆರ್ ಬೆಗ್ಗರ್ಸ್ ಅಷ್ಟೇ. ಗುಡಿಗೆ ಹೋಗುವುದು ಕೇಳಲಿಕ್ಕಲ್ಲ, ಭಗವಂತನೇ ಇಂಥದ್ದೊಂದು ಸುಂದರವಾದ ಜೀವನವನ್ನು ಕೊಟ್ಟಿಯಲ್ಲ ಅಂತ ಅವನಿಗೊಂದು ಧನ್ಯವಾದ ಹೇಳಿ ಬರಲಿಕ್ಕೆ ಗುಡಿಗೆ ಹೋಗಬೇಕು ಹೊರತು ಕೇಳುವುದಕ್ಕಲ್ಲ. ಅದು ನಿಜವಾದ ಧರ್ಮ. ಕೃತಜ್ಞತೆಯೇ ನಿಜವಾದ ಧರ್ಮ. ದೇವರು ಇಷ್ಟೆಲ್ಲ ನಮಗೆ ಕೊಟ್ಟಾನಲ್ಲ, ಆ ಕೊಟ್ಟ ಭಗವಂತನಿಗೆ ಒಂದಿಷ್ಟು ಕೃತಜ್ಞತೆಯನ್ನು ಅರ್ಪಿಸುವುದು ಅದು ನಿಜವಾದ ಧರ್ಮ ಅನ್ನುವ ಮಾತು ಹೇಳಿ, ಇಷ್ಟೆಲ್ಲ ಪರಮ ಪೂಜ್ಯರು ನೋಡಿ, ಅವರು ವಿಶ್ವ ಕುಟುಂಬಿಗಳು. ನಾನು ಕೇವಲ ಸಾಕ್ಷಿ ಅನ್ನುವುದೇ ಜ್ಞಾನ. ಆ ನಾನು ಅದು ವಿಸ್ತಾರ ಆತು ಅಂದ್ರೆ ಅದೇ ಕ್ರಿಯೆ. ಆ ವಿಸ್ತಾರವನ್ನು ಮನಸ್ಸು ಆಲಿಂಗನ ಮಾಡ್ತು ಅಂದ್ರೆ ಅದೇ ಭಕ್ತಿ. ಈ ಜ್ಞಾನ, ಕ್ರಿಯೆ ಮತ್ತು ಭಕ್ತಿ ಇವುಗಳ ಸಮರಸವೇ ಧರ್ಮರತಿ. ಆ ಧರ್ಮರತಿಗೆ ಒಂದು ವ್ಯಾಖ್ಯಾನ ಅಂದ್ರೆ ವಿಶ್ವ ಕುಟುಂಬಿ ಶಿವಾನಂದ ಅಪ್ಪಂಗಳವರು ಅವರ ಪೂಜ್ಯರ ಒಂದು ಬದುಕು, ಅದು ಒಂದು ಸನ್ಯಾಸಕ್ಕೆ ಒಂದು ಶ್ರೇಷ್ಠ ವ್ಯಾಖ್ಯಾನ. ಅಂಥ ಒಂದು ಪರಮ ಪೂಜ್ಯರ ಈ 80ನೇ ವರ್ಷದ ಹುಟ್ಟುಹಬ್ಬ ಜೊತೆಗೆ ಅವರ 50ನೇ ವರ್ಷದ ಪಟ್ಟಾಧಿಕಾರ ಮಹೋತ್ಸವದ ಸಮಾರಂಭದಲ್ಲಿ ಪಾಲ್ಗೊಂಡ ತಮಗೂ ಪೂಜ್ಯರಿಗೂ ವಂದನೆಗಳನ್ನು ಅರ್ಪಿಸಿ ನಮ್ಮ ಮಾತುಗಳು